ಅಜ್ಜಿ ಮತ್ತು ಮೊಮ್ಮಗ. ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಲಕ್ಷ್ಮಮ್ಮ ಎಂಬ ಅಜ್ಜಿ ಇದ್ದಳು. 85 ವರ್ಷ ವಯಸ್ಸಾದರೂ ಅವಳ ಕಣ್ಣುಗಳಲ್ಲಿ ಇನ್ನೂ ಮಕ್ಕಳಂತೆ ಕುತೂಹಲ ಮತ್ತು ಪ್ರೀತಿ ತುಂಬಿತ್ತು. ಅವಳ ಏಕೈಕ ಮೊಮ್ಮಗ ಅರ್ಜುನ್ 10 ವರ್ಷದ ಬಾಲಕ. ತಾಯಿ ತಂದೆ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡುತ್ತಿದ್ದರಿಂದ ರಜೆಯಲ್ಲಿ ಮಾತ್ರ ಹಳ್ಳಿಗೆ ಬರುತ್ತಿದ್ದ. ಈ ಬಾರಿ ಬೇಸಿಗೆ ರಜೆಗೆ ಅರ್ಜುನ್ ಬಂದಾಗ ಅಜ್ಜಿಯ ಮುಖದಲ್ಲಿ ಬೆಳಕೆ ಬೇರೆ. ಅಜ್ಜಿ, ನೀನು ಹೇಳಿದ್ದಂತೆ ಆ ಮಾವಿನ ಮರದಡಿಯಲ್ಲಿ ಭೂತ ಇದೆಯಾ? ಅರ್ಜುನ್ ಕಿರು ನಗು ಬೀರಿ ಕೇಳಿದ. ಅಜ್ಜಿ ನಗುತ್ತಾ, ಭೂತ ಎಲ್ಲಿದೆ ಮಗು, ಆದರೆ ಕತೆಗಳು ಇವೆ. ಬಾ ಕೂತ್ಕೋ, ಒಂದು ಕತೆ ಹೇಳ್ತೀನಿ. ಪ್ರತಿ ಸಂಜೆಯೂ ಅಜ್ಜಿ ಮೊಮ್ಮಗ ಒಟ್ಟಿಗೆ ಕೂತು ಕತೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಅಜ್ಜಿ ತನ್ನ ಬಾಲ್ಯದ ಕತೆಗಳು, ರಾಮಾಯಣ ಮಹಾಭಾರತದ ಕತೆಗಳು, ಹಳ್ಳಿಯ ನೀತಿ ಕತೆಗಳನ್ನು ಹೇಳುತ್ತಿದ್ದಳು. ಅರ್ಜುನ್ ಮೊಬೈಲ್ ಮರೆತಿದ್ದ. ಅಜ್ಜಿಯ ಧ್ವನಿಯಲ್ಲಿ ಒಂದು ಮಾಂತ್ರಿಕ ಶಕ್ತಿ ಇತ್ತು. ಒಂದು ದಿನ ಮಳೆ ಬಂದಾಗ ಮನೆಯಲ್ಲಿ ವಿದ್ಯುತ್ ಹೋಯಿತು. ಕತ್ತಲಲ್ಲಿ ಅರ್ಜುನ್ ಹೆದರಿ ಅಜ್ಜಿಯನ್ನು ಎತ್ತಿಕೊಂಡ. ಅಜ್ಜಿ, ದೀಪ ಹಚ್ಚಿ, ಹೆದರಬೇಡ ಮಗು, ಇದೇ ನಮ್ಮ ಬಾಲ್ಯದಲ್ಲಿ ಪ್ರತಿದಿನದ ಸಂಗತಿ. ಬಾ, ಈಗ ಒಂದು ವಿಶೇಷ ಕತೆ ಹೇಳ್ತೀನಿ, ನನ್ನ ಅಜ್ಜಿಯ ಕಾಲದ ಕತೆ. ಅವಳು ಹೇಳತೊಡಗಿದಳು. ನಮ್ಮ ಕಾಲದಲ್ಲಿ ಯುದ್ಧವಿತ್ತು. ಆ ದಿನಗಳಲ್ಲಿ ಆಹಾರ ಕಡಿಮೆ, ಆದರೆ ಪ್ರೀತಿ ಜಾಸ್ತಿ. ನಾವು ಆಕಾಶದ ನಕ್ಷತ್ರಗಳನ್ನು ಎನ್ನುತ್ತಾ ಕತೆಗಳನ್ನು ಹೇಳಿಕೊಂಡು ಮಲಗುತ್ತಿದ್ವಿ. ಯಾವುದೇ ಟಿವಿ, ಮೊಬೈಲ್ ಇಲ್ಲದೇನು ನಮಗೆ ಸಂತೋಷ ಕಡಿಮೆ ಇರಲಿಲ್ಲ. ಅರ್ಜುನ್ ಆಸಕ್ತಿಯಿಂದ ಕೇಳುತ್ತಾ, ಅಜ್ಜಿ, ನೀನು ಎಷ್ಟು ಕಷ್ಟಪಟ್ಟಿದ್ದೀಯಾ? ಕಷ್ಟ ಅಲ್ಲ ಮಗು, ಅದು ಜೀವನ. ಈಗ ನೀವು ಸೌಕರ್ಯದಲ್ಲಿ ಇದ್ದೀರಿ, ಆದರೆ ಪ್ರೀತಿ ಮರೆಯಬೇಡಿ. ನಾವು ಒಟ್ಟಿಗೆ ಇದ್ದಾಗ ಮಾತ್ರ ನಿಜವಾದ ಸಂತೋಷ. ರಜೆ ಮುಗಿಯುವ ಸಮಯ ಬಂದಾಗ ಅರ್ಜುನ್ ಅಳುತ್ತಾ, ಅಜ್ಜಿ, ನಾನು ಹೋಗಲ್ಕಿಲ್ಲ, ನಿನ್ನ ಕತೆಗಳಿಲ್ಲದೆ ಇರಲಾರೆ. ಅಜ್ಜಿ ಅವನ ತಲೆಯ ಮೇಲೆ ಕೈ ಇಟ್ಟು, ಮಗು, ಕತೆಗಳು ಮನಸ್ಸಿನಲ್ಲಿರುತ್ತವೆ. ನೀನು ಯಾವಾಗ ಬೇಕಾದರೂ ನೆನಪು ಮಾಡಿಕೋ. ಮತ್ತೆ ಬಾ, ನಾನು ಇಲ್ಲಿಯೇ ಇರುತ್ತೇನೆ. ಅರ್ಜುನ್ ಹೋದ ಮೇಲೂ ಅಜ್ಜಿ ಪ್ರತಿ ಸಂಜೆ ಮಾವಿನ ಮರದಡಿ ಕೂತು ಆಕಾಶ ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಮೊಮ್ಮಗನ ಧ್ವನಿ ಇನ್ನೂ ಗುಂಡುತ್ತಿತ್ತು. ಅಜ್ಜಿ, ಇನ್ನೊಂದು ಕತೆ ಹೇಳು. ಅಜ್ಜಿ ಮೊಮ್ಮಗನ ಬಾಂಧವ್ಯ ಎಂದರೆ ಹಣೆಯಲ್ಲಿ ಬರೆದಂತೆ ಅಚ್ಚಳಿಯದ ಪ್ರೀತಿ. ಅದು ಸಮಯಕ್ಕೂ ಮೀರಿದ್ದು ಕತೆಗಳ ಮೂಲಕ ಎಂದೆಂದು ಜೀವಂತವಾಗಿರುತ್ತದೆ.